ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಅಸೈನ್ಮೆಂಟ್ ಪ್ರಾಬ್ಲಮ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಪ್ರಾಬ್ಲಮ್ ತಗೊಳ್ಳೋಕ್ಕಿಂತ ಮುಂಚೆ ಅಸೈನ್ಮೆಂಟ್ ಪ್ರಾಬ್ಲಮ್ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ. ಅಸೈನ್ಮೆಂಟ್ ಪ್ರಾಬ್ಲಮ್ ಬೇಸಿಕ್ ಆಗಿ ನಾವು ಹೇಳಬೇಕು ಅಂತಂದರೆ ಅದು ಆಪ್ಟಿಮೈಸೇಷನ್ ಪ್ರಾಬ್ಲಮ್. ಸೊ ಇದರಲ್ಲಿ ಪ್ರಾಬ್ಲಮ್ಸ್ ಹೇಗೆ ಬರುತ್ತೆ ಅಂತಂದರೆ 4 ವರ್ಕರ್ಸ್ಗಳಿದ್ದಾರೆ, 4 ಟಾಸ್ಕ್ಗಳಿವೆ. ಯಾವ ವರ್ಕರಿಗೆ ಯಾವ ಟಾಸ್ಕನ್ನು ಕೊಟ್ಟರೆ ಅವನು ಅದನ್ನು ಕಮ್ಮಿ ಸಮಯದಲ್ಲಿ ಕಮ್ಮಿ ಕಾಸ್ಟಲ್ಲಿ ಮಾಡ್ತಾನೆ. ಅಂದರೆ ನಮಗೆ ಟೋಟಲ್ ಆ ನಾಲ್ಕು ವರ್ಕ್ ಕಂಪ್ಲೀಟ್ ಆಗುವಾಗ ಟೈಮ್ ಆದರೂ ಕಮ್ಮಿ ಹಿಡಿದಿರಬೇಕು, ಅಥವಾ ಓವರ್ ಆಲ್ ಕಾಸ್ಟ್ ಏನಿದೆ ಅದು ನಮಗೆ ಕಮ್ಮಿ ಬಂದಿರಬೇಕು. ಸೊ ಈ ರೀತಿ ಆಪ್ಟಿಮೈಸೇಷನ್ ನಾವು ತಿಳ್ಕೋಬೇಕು ಅಂತಂದ್ರೆ ಇಲ್ಲಿ ನಮಗೆ ಅಸೈನ್ಮೆಂಟ್ ಪ್ರಾಬ್ಲಮ್ ಯೂಸ್ ಆಗ್ತಾ ಹೋಗುತ್ತೆ. ಅಥವಾ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಸೇಲ್ಸ್ಮೆನ್ಸ್ಗಳಿದ್ದಾರೆ, 4 ಸೇಲ್ಸ್ಮೆನ್ ಅಥವಾ 5 ಸೇಲ್ಸ್ಮೆನ್ ಇದ್ದಾರೆ, 5 ಸಿಟೀಸ್ಗಳಿದೆ, ಊರುಗಳಿವೆ. ಯಾವ ಸೇಲ್ಸ್ಮೆನ್ನಿಗೆ ಯಾವ ಜಾಗನ ಅಸೈನ್ ಮಾಡಿದ್ರೆ, ಯಾವ ಪ್ಲೇಸನ್ನು ಅಸೈನ್ ಮಾಡಿದ್ರೆ ಅವನಿಗದು ಕಮ್ಮಿ ಕಾಸ್ಟ್ ಬೀಳತ್ತೆ, ಯಾಕಂದ್ರೆ ಅಲ್ಲಿ ಡಿಸ್ಟೆನ್ಸ್ ಮ್ಯಾಟರ್ ಆಗತ್ತೆ. ಸೊ ಯಾವ ವ್ಯಕ್ತಿ, ಯಾವ ಸೇಲ್ಸ್ಮೆನ್ ಯಾವ ಊರಿಂದ ಅವನು ಎಲ್ಲಿ ಹೋದ್ರೆ ಅದಕ್ಕೆ ಕಾಸ್ಟ್ ನಮಗೆ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ನಾವು ಕಾಸ್ಟನ್ನು ಮಿನಿಮೈಸ್ ಮಾಡಕ್ಕೆ ನೋಡ್ತೀವಿ, ಕೆಲಸನ ಎಲ್ಲ ಮುಗಿಸ್ಕೊಳ್ಳೋದಕ್ಕೆ ನೋಡ್ತೀವಿ. ಸೊ ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಆಪ್ಟಿಮೈಸೇಷನ್. ಸೊ ಹಾಗಾಗಿ ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಅಲ್ಲಿ ಬರೋದಕ್ಕೆಲ್ಲ ನಾವು ಅಸೈನ್ ಮಾಡೋದು ಬರುತ್ತೆ. ಅಂದರೆ ಯಾವ ಪರ್ಟಿಕ್ಯುಲರ್ ಮಷೀನ್ ಇರ್ಬೋದು, ಪರ್ಸನ್ ಇರ್ಬೋದು, ಯಾರಿಗೆ ಯಾವ ಮಷೀನಿಗೆ ಯಾವ ವರ್ಕನ್ನು ಕೊಟ್ಟರೆ ಅಥವಾ ಎಷ್ಟು ಟೈಮ್ ಸ್ಲಾಟಲ್ಲಿ ಕೊಟ್ಟರೆ, ಅಥವಾ ಯಾವ ಪರ್ಸನ್ನಿಗೆ ಯಾವ ಟಾಸ್ಕನ್ನು ಕಂಪ್ಲೀಟ್ ಮಾಡೋದಕ್ಕೆ ಕೊಟ್ಟರೆ ಅವನು ಅದನ್ನು ಸರಿಯಾಗಿ ಮಾಡ್ತಾನೆ, ಓವರ್ ಆಲ್ ಕಾಸ್ಟ್ ನಮಗೆ ಕಮ್ಮಿ ಬರುತ್ತೆ. ಇದನ್ನು ತಿಳ್ಕೊಳ್ಳೋದಕ್ಕೆ ನಾವು ಅಸೈನ್ಮೆಂಟ್ ಪ್ರಾಬ್ಲಮ್ಸನ್ನು ಯೂಸ್ ಮಾಡ್ತೀವಿ. ಸೊ ಒಂದು ಸಿಂಪಲ್ ಪ್ರಾಬ್ಲಮನ್ನು ತಗೊಳ್ಳೋಣ ನಾವಿಲ್ಲಿ. ಸೊ ಹೇಗೆ ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಅಲ್ಲಿ ನಾವು ಹೇಗೆ ನಾವು ಇದನ್ನು ಯೂಸ್ ಆಗುತ್ತೆ, ಹೇಗೆ ಇದನ್ನು ಸಾಲ್ವ್ ಮಾಡಬಹುದು ಅನ್ನೋದನ್ನು ನೋಡೋಣ. So let me just read out the problem first. The head of the computer center estimates the time, that is in minutes, required by the respective experts to develop the application programs as follows. So computer center ಅಲ್ಲಿ ಒಬ್ಬರು ಎಕ್ಸ್ಪರ್ಟ್ ಇದ್ದಾರೆ, ಸೊ ಅವ್ರ ಹೆಡ್ ಇದ್ದಾರೆ, ಅವ್ರ ಹತ್ರ 4 ಜನ ಎಕ್ಸ್ಪರ್ಟ್ಸ್ಗಳಿದ್ದಾರೆ. ಸೊ ವಿ ಕ್ಯಾನ್ ಜಸ್ಟ್ ಸಿ ದೀಸ್ ಆರ್ ದಿ ಪ್ರೋಗ್ರಾಮರ್ಸ್ 1, 2, 3, 4. These are programmers and these are the programs to be developed. So programmer 1, programmer 2, programmer 3, programmer 4. ಈಗ ಈ 4 ಪ್ರೋಗ್ರಾಮನ್ನ ಏನು ಕೊಟ್ಟಿದ್ದಾರೆ ಇಲ್ಲಿ ABCD, ಇವನ್ನ ಡೆವಲಪ್ ಮಾಡೋದಕ್ಕೆ ಪ್ರತಿಯೊಬ್ಬ ಪ್ರೋಗ್ರಾಮರ್ ಎಷ್ಟು ಟೈಮನ್ನು ತಗೊಂತಾನೆ ಅನ್ನೋ ಮಿನಿಟ್ಸನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ನೋಡಿ, ಪ್ರೋಗ್ರಾಮರ್ 1 ಅಪ್ಲಿಕೇಶನ್ ಪ್ರೋಗ್ರಾಮ್ ಏನ ಡೆವಲಪ್ ಮಾಡಬೇಕು ಅಂತಂದ್ರೆ 120 ಮಿನಿಟ್ಸನ್ನು ತಗೊಂತಾನೆ. ಅದೇ ಪ್ರೋಗ್ರಾಮರ್ ಬಿ ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಬೇಕು ಅಂತಂದ್ರೆ 100 ಮಿನಿಟ್ಸ್ ಅನ್ನ ತಗೊಂತಾನೆ. ಸೇಮ್ ಅಗೇನ್ ಪ್ರೋಗ್ರಾಮರ್ 1 ಸಿ ಪ್ರೋಗ್ರಾಮ್ ಅನ್ನ ಡೆವಲಪ್ ಮಾಡಬೇಕು ಅಂತಂದ್ರೆ 80 ಮಿನಿಟ್ಸ್ ತಗೊಂತಾನೆ. ಡಿ ಪ್ರೋಗ್ರಾಮ್ ಡೆವಲಪ್ ಮಾಡಬೇಕು ಅಂತಂದ್ರೆ 90 ಮಿನಿಟ್ಸ್ ತಗೊಂತಾನೆ. ಸೊ ಇದೇ ರೀತಿಯಾಗಿ ಪ್ರತಿಯೊಬ್ಬ ಪ್ರೋಗ್ರಾಮರ್ ಎಷ್ಟು ಮಿನಿಟ್ಸ್ ತಗೊಂತಾನೆ ಎ ಡೆವಲಪ್ ಮಾಡೋದಕ್ಕೆ, ಬಿ, ಸಿ, ಡಿ, ಇದನ್ನ ಮಿನಿಟ್ಸ್ ಅಲ್ಲಿ ನಮಗೆ ಈ ರೀತಿ ಕೊಟ್ಟಿದ್ದಾರೆ. ಸೊ ಫೈಂಡ್ ದಿ ಅಸೈನ್ಮೆಂಟ್ ಪ್ಯಾಟರ್ನ್ that minimizes the time required to develop the application programs. ಸೊ ಇಲ್ಲಿ ನಾವು ಅಸೈನ್ಮೆಂಟ್ ಅನ್ನ ಮಾಡಬೇಕು ಅಂದ್ರೆ ಯಾವ ಪ್ರೋಗ್ರಾಮರಿಗೆ ಯಾವ ಪ್ರೋಗ್ರಾಮ್ ಡೆವಲಪ್ ಮಾಡೋದಕ್ಕೆ ನಾವು ಅಸೈನ್ ಮಾಡಿದ್ರೆ ಬೇಗ ಮುಗಿಯುತ್ತೆ. ಯಾಕಂತಂದ್ರೆ ನಮ್ಗೆ ನೋಡಿ, ಒಬ್ಬ ಪ್ರೋಗ್ರಾಮರ್ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡೋದಕ್ಕೆ ಕಮ್ಮಿ ಟೈಮ್ ತಗೊಂತಾನೆ, ಆದ್ರೆ ಅದೇ ಬೇರೆ ಪ್ರೋಗ್ರಾಮ್ ಡೆವಲಪ್ ಮಾಡೋದಕ್ಕೆ ನೋಡಿ ಅವ್ನು ಜಾಸ್ತಿ ಟೈಮ್ ತಗೊಂತಾ ಇದ್ದಾನೆ. ಅದೇ ಪ್ರೋಗ್ರಾಮ್ ಅನ್ನ ಡೆವಲಪ್ ಮಾಡೋದಕ್ಕೆ ಇನ್ನೊಬ್ಬ ತುಂಬಾ ಕಮ್ಮಿ ಟೈಮ್ ತಗೊಂತಾ ಇದ್ದಾನೆ. ಹಾಗಾಗಿ ಯಾರು ಯಾವ ಪ್ರೋಗ್ರಾಮ್ ಅನ್ನ ಡೆವಲಪ್ ಮಾಡಿದ್ರೆ ಕಮ್ಮಿ ಟೈಮಲ್ಲಿ ನಮಗೆ ಇಷ್ಟು ಪ್ರೋಗ್ರಾಮ್ಸ್ಗಳು ಡೆವಲಪ್ ಆಗತ್ತೆ, ಯಾವ ರೀತಿಯಾಗಿ ನಾವು ಟಾಸ್ಕ್ ಅನ್ನ ಅಸೈನ್ ಮಾಡಬೇಕು, ಅಲಾಟ್ ಮಾಡಬೇಕು, ಅದನ್ನ ನಾವಿಲ್ಲಿ ಮಾಡೋದಿದೆ. ಸೊ ಓಕೆ, ಸೊ ದಿಸ್ ಈಸ್ ದಿ ಮ್ಯಾಟ್ರಿಕ್ಸ್ ಗಿವನ್. ಸೊ ಯಾವಾಗಲೂ ಅಸೈನ್ಮೆಂಟ್ ಪ್ರಾಬ್ಲಮ್ ಅಲ್ಲಿ ಈ ರೀತಿ ಮ್ಯಾಟ್ರಿಕ್ಸ್ ಅನ್ನ ಕೊಡ್ತಾರೆ. ಸೊ ಇಲ್ಲಿ ಪ್ರೋಗ್ರಾಮರ್ಸ್ 1, 2, 3, 4 ಅಂತ ಕೊಟ್ಟಿದ್ದಾರೆ. ಪ್ರೋಗ್ರಾಮ್ಸ್ ಏನಿದೆ ABCD ಅಂತ ಕೊಟ್ಟಿದ್ದಾರೆ. ಅಂಡ್ ದಿಸ್ ಇಸ್ ದ ಟೈಮ್ ರಿಕ್ವೈರ್ಡ್. ಸೊ ಇದನ್ನ ನಾವು ಯೂಸ್ ಮಾಡಿಕೊಂಡು ಯಾರಿಗೆ ಎಷ್ಟು ಯಾವ ಟಾಸ್ಕ್ ಅನ್ನ ಯಾವ ಪ್ರೋಗ್ರಾಮ್ ಅನ್ನ ಅಲಾಟ್ ಮಾಡಬೇಕು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಮೂವ್ ಅಂಡ್ ಸಿ ದಿ ಫಸ್ಟ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಸ್ಟೆಪ್ ಈಸ್ ರಿಲೇಟಿಂಗ್ ಟು ರೋ ಮಿನಿಮೈಸೇಷನ್. ಸೊ ಫಸ್ಟ್ ಸ್ಟೆಪ್ ಇಸ್ ರೋ minimization. So what is row minimization here?
ಸೊ ಪ್ರತಿಯೊಂದು ರೋ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ ಪ್ರಾಬ್ಲಮ್. ಸೊ ನೋಡಿ, ಪ್ರೋಗ್ರಾಮರ್ 1ಗೆ ಹಿ ಈಸ್ ಹ್ಯಾವಿಂಗ್ 4 ಟೈಮ್ ಶೆಡ್ಯೂಲ್ಸ್. ಓಕೆ, 4 ಟೈಮ್ ಲಿಮಿಟ್ಸ್ ಅನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಫಸ್ಟ್ ರೋದಲ್ಲಿ ಎಲ್ಲಕ್ಕಿಂತ ಕಮ್ಮಿ ಇರುವ ಟೈಮ್ ಯಾವುದು? ದಟ್ ಈಸ್ 80. ಸೊ ಈಗ ಈ 80ನ ನಾವೇನ್ ಮಾಡ್ತೀವಿ, ಈ ಬೇರೆ ಟೈಮ್ಸ್ ಇಂದ ಲೆಸ್ ಮಾಡ್ತೀವಿ, ಡಿಡಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸಿ ಹಿಯರ್, ದಿಸ್ ಇಸ್ 80. 80 ಇಸ್ ದಿ ಮಿನಿಮಮ್ ರೋ ಮಿನಿಮಮ್ ಅದು. ಸೊ ಈ ಮಿನಿಮಮ್ ಮಿನಿಟ್ಸ್ ಅನ್ನ ನಾವು ಬೇರೆ ಈ ರೋದಲ್ಲೇ ಇರುವ ಬೇರೆ ಎಲಿಮೆಂಟ್ಸ್ ಇಂದ ನಾವು ಡಿಡಕ್ಟ್ ಮಾಡಬೇಕು. ಸೊ ಹಿಯರ್ 80 is the minimum. Now deduct this from 120. 120 minus 80 will be, yes, 120 minus 80 will be 40. So let me write 40 here. Then 100 minus 80 will be, yes, 20. Then 80 minus 80 is going to be 0. Then 90 minus 80 is going to be 10. So ಇದನ್ನೇ ನಾವು ಈಗ ಸೆಕೆಂಡ್ ರೋಗೂ ಕೂಡ ರಿಪೀಟ್ ಮಾಡ್ತೀವಿ. ಸೊ ಸೆಕೆಂಡ್ ರೋದಲ್ಲಿ ಮಿನಿಮಮ್ ಇರೋದು ಯಾವುದು ನೋಡಿ, ದಟ್ ಈಸ್ 70. ಓಕೆ, ಸೊ ವಿಲ್ ಜಸ್ಟ್ ಪುಟ್ ಅ ರೌಂಡ್ ಆಫ್ ಹಿಯರ್, ರೌಂಡ್ ಮಾರ್ಕ್ 70. ಸೊ ಹೀಗಾಗಿ ಆ ರೋ ಅಲ್ಲಿರೋ ಬೇರೆ ಎಲಿಮೆಂಟ್ಸ್ ಇಂದ ಈ ಮಿನಿಮಮ್ ಎಲಿಮೆಂಟ್ ಅನ್ನ ನಾವು ಡಿಡಕ್ಟ್ ಮಾಡ್ತಾ ಹೋಗೋಣ. ಸೊ 80 minus 70 will give you 10. 90 minus 70 will give you 20. 110 minus 70 will give you 40. And 70 minus 70 will give you 0. Now repeat the same for the third row as well. So third row dalli nodi, minimum element is, yes, 100. Okay, we will put a round mark on 100 and let us deduct. So 110 minus 100 is 10. 140 minus 100 is 40. 120 minus 100 is 20. And 100 minus 100 is 0. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಪ್ರತಿಯೊಂದು ರೋವಿನ ಮಿನಿಮಮ್ ಎಲಿಮೆಂಟ್ ಅನ್ನ ಐಡೆಂಟಿಫೈ ಮಾಡ್ತೀವಿ. ಅದೇ ರೋ ಅಲ್ಲಿರೋ ಬೇರೆ ಎಲಿಮೆಂಟ್ಸ್ ಇಂದ ಆ ಮಿನಿಮಮ್ ಎಲಿಮೆಂಟ್ ಅನ್ನ ಡಿಡಕ್ಟ್ ಮಾಡಿ ಬರೀತಾ ಹೋಗ್ತೀವಿ. ಸೊ ಲಾಸ್ಟ್ ರೋದಲ್ಲಿ ನೋಡಿ, ದ ಮಿನಿಮಮ್ ಎಲಿಮೆಂಟ್ ಹಿಯರ್ ಇಸ್ 80. ಓಕೆ, ಸೊ 90 minus 80 is 10. Again 90 minus 80 is 10. 80 minus 80 is 0. 90 minus 80 is 10. ಓಕೆ, ಸೊ ನಮ್ಗೀಗ ಈ ಮ್ಯಾಟ್ರಿಕ್ಸಿನ ಮಿನಿಮಮ್ ರೋ ಮಿನಿಮೈಸೇಷನ್ ಮಾಡಿದ್ವಿ ನಾವೀಗ. ಪ್ರತಿಯೊಂದು ರೋ ಇಂದ ಮಿನಿಮಮ್ ಎಲಿಮೆಂಟ್ ಅನ್ನ ನಾವು ಡಿಡಕ್ಟ್ ಮಾಡಿದ್ರೆ ಆ ಸ್ಟೆಪ್ ನಾವೇನಂತ ಕರಿತೀವಿ, ರೋ ಮಿನಿಮೈಸೇಷನ್. ಸೊ ದಿಸ್ ವಿಲ್ ಬಿ ಅವರ್ ಫಸ್ಟ್ ಸ್ಟೆಪ್. ಯಾವುದೇ ರೀತಿಯಾದ ಅಸೈನ್ಮೆಂಟ್ ಪ್ರಾಬ್ಲಮ್ ಇರಲಿ, ದಿಸ್ ವಿಲ್ ಬಿ ದ ಫಸ್ಟ್ ಸ್ಟೆಪ್. ಓಕೆ, ಸೊ ರೋ ಮಿನಿಮೈಸೇಷನ್ ಮಾಡ್ತೀವಿ. ಒಂದ್ಸತಿ ರೋ ಮಿನಿಮೈಸೇಷನ್ ಮಾಡಿದ ಮ್ಯಾಟ್ರಿಕ್ಸ್ ರೆಡಿ ಆಯಿತು ಅಂತಂದ್ರೆ ವಿ ವಿಲ್ ಮೂವ್ ಟು ದಿ ಸೆಕೆಂಡ್ ಸ್ಟೆಪ್, ದಟ್ ಇಸ್ ಕಾಲಮ್ ಮಿನಿಮೈಸೇಷನ್. ಸೊ ದಿಸ್ ವಿಲ್ ಬಿ ದ ಸೆಕೆಂಡ್ ಸ್ಟೆಪ್. ಓಕೆ, ಸೊ ಒಂದ್ಸತಿ ನಾವು ರೋ ವೈಸ್ ಹೋದ್ವಿ ಅಂತಂದ್ರೆ ಈಗ ಇದನ್ನೇ ನಾವು ಏನ್ ಸ್ಟೆಪ್ ಮಾಡಿದೀವಿ ಅದೇ ಕಾಲಮ್ ವೈಸ್ ರಿಪೀಟ್ ಮಾಡ್ತಾ ಹೋಗೋಣ. ಸೊ ನಾವು ಲೆಟ್ ಅಸ್ ಟೇಕ್ ದಿಸ್ ಮ್ಯಾಟ್ರಿಕ್ಸ್. ಸೊ ಈ ಮ್ಯಾಟ್ರಿಕ್ಸ್ ಅನ್ನ ನೀವು ಇನ್ನು ತಗೋಬಾರ್ದು, ದಿಸ್ ಇಸ್ ಡನ್. ಯಾಕಂತಂದ್ರೆ ಇದನ್ನ ನಾವು ರೋ ಮಿನಿಮೈಸ್ ಮಾಡಿ ಇದನ್ನ ಕನ್ವರ್ಟ್ ಮಾಡ್ಕೊಂಡಿದೀವಿ. ನಾವು ಲೆಟ್ ಅಸ್ ರೆಫರ್ ದಿಸ್ ಮ್ಯಾಟ್ರಿಕ್ಸ್ ಅಂಡ್ ಸಿ ಕಾಲಮ್ ವೈಸ್. ಸೊ ಪ್ರತಿ ಕಾಲಮ್, ಸಿ ದೀಸ್ ಆರ್ ದಿ ರೋಸ್ ಅಂಡ್ ದೀಸ್ ಆರ್ ದಿ ಕಾಲಮ್ಸ್. ಓಕೆ, ಸೊ ಫಸ್ಟ್ ಕಾಲಮ್ ಎ. ಸೊ ಕಾಲಮ್ ಎ ಅಲ್ಲಿ ಇರುವಂತಹ ಮಿನಿಮಮ್ ಎಲಿಮೆಂಟ್ ಯಾವುದು? ಎಸ್, ದಟ್ ಇಸ್ 10. 10 3 ಸತಿ ರಿಪೀಟ್ ಆಗಿದೆ. ಯು ಕ್ಯಾನ್ ಟೇಕ್ ಎನಿ 10. ಸೊ 40 minus 10 30. 10 minus 10 0. 10 minus 10 0. 10 minus 10 0. ಓಕೆ, ನಾವು ಸೆಕೆಂಡ್ ಕಾಲಮ್ ಅಲ್ಲಿ ಮಿನಿಮಮ್ ಎಲಿಮೆಂಟ್ ಅಗೇನ್ 10. 20 minus 10 will be 10. 20 minus 10 ಮತ್ತೆ 10 ಬರುತ್ತೆ. ಇಲ್ಲಿ ನೆಕ್ಸ್ಟ್ ಕಾಲಮ್ ಅಲ್ಲಿ 40 ಇದೆ. 40 minus 10 30 ಆಗತ್ತೆ. ಇಲ್ಲಿ 10 ಇದೆ. 10 minus 10 will be 0. ಓಕೆ, ನಾವು ಕಮಿಂಗ್ ಟು ದಿ ಥರ್ಡ್ ರೋ ಇಸ್ ಸಿ. ಅಲ್ಲಿ ನೋಡಿ ಮಿನಿಮಮ್ ಎಲಿಮೆಂಟ್ 20 ಆಗಲ್ಲ, ದಟ್ ಇಸ್ 0. 0 ನಾವಿಲ್ಲಿ ರೋ ಮಿನಿಮೈಸೇಷನ್ ಮಾಡುವಾಗ ಬಂದಿದೆ, ಆ ವ್ಯಾಲ್ಯೂನೇ ನಾವು ಮಿನಿಮಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಐ ವಿಲ್ ಕನ್ಸಿಡರ್ ದಿಸ್ ಆಸ್ ದಿ minimum element. So 0 minus 0 is 0. 40 minus 0 is 40. 20 minus 0 is 20. 20 minus 0 is 0. That is 0 minus 0 is 0. Now coming to the last column. Again ಇಲ್ಲಿ 0 ಬಂದಿದೆ. ಯಾವ ಕಾಲಮ್ ಅಥವಾ ಯಾವ ರೋದಲ್ಲಿ 0 ಬರುತ್ತೆ ಆ ವ್ಯಾಲ್ಯೂ ಸೇಮ್ ಹಾಗೆ ರಿಪೀಟ್ ಆಗುತ್ತೆ. ಓಕೆ, ಸೊ 0 is the minimum element. 10 minus 0 is
10, 0 minus 0 is 0, 0 minus 0 is 0, 10 minus 0 is 10. ಓಕೆ, ಸೊ ನೋಡಿ ನಾವು ಇಲ್ಲಿ ಏನು ಮಾಡ್ಕೊಂಡ್ವಿ, ನಮ್ಮ ಕ್ಯಾಲ್ಕುಲೇಷನ್ಸ್ ಅನ್ನ ಕಮ್ಮಿ ಮಾಡ್ಕೊಂಡ್ವಿ. ಯಾಕಂತಂದ್ರೆ ಸೊ ಇಲ್ಲಿ ಸಿ ದ ವ್ಯಾಲ್ಯೂಸ್ ವಿಚ್ ವಿ ಹ್ಯಾವ್ ಅಂಡ್ ನಾವು ಸಿ ದಿ ವ್ಯಾಲ್ಯೂಸ್ ವಿಚ್ ವಿ ಹ್ಯಾವ್. ದಿಸ್ ಇಸ್ ದಿ ಫೈನಲ್ ಒನ್. ಓಕೆ, ಈಗ ನಾವು ಅಸೈನ್ ಮಾಡಬೇಕು. ಓಕೆ, ಸೊ ಫಸ್ಟ್ ಸ್ಟೆಪ್ ಐ ವಿಲ್ ರಿಪೀಟ್. ರೋ ಮಿನಿಮೈಸೇಷನ್ ಮಾಡಿದ್ವಿ. ರೋ ಮಿನಿಮೈಸೇಷನ್ ಅಲ್ಲಿ ನಾವ್ ಏನ್ ಮಾಡಿದ್ವಿ, ಒರಿಜಿನಲ್ ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿರ್ತಾರೆ ಪ್ರತಿ ರೋ ಇನ ಮಿನಿಮಮ್ ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಅದನ್ನ ಬೇರೆ ಆ ರೋ ಅಲ್ಲಿರೋ ಬೇರೆ ಎಲಿಮೆಂಟ್ಸ್ ನಲ್ಲಿ ಅದನ್ನ ಲೆಸ್ ಮಾಡ್ತಾ ಹೋಗ್ತೀವಿ. ಸೊ ಅವಾಗ ನಮ್ಗೆ ಈ ಮ್ಯಾಟ್ರಿಕ್ಸ್ ಬಂತು. ಈಗ ನೆಕ್ಸ್ಟ್ ಸ್ಟೆಪ್ ಇಸ್ ಕಾಲಮ್ ಮಿನಿಮೈಸೇಷನ್. ಈಗ ರೋ ಮಿನಿಮೈಸೇಷನ್ ಮಾಡಿದ್ರಿಂದ ಬಂದಿರೋ ಮ್ಯಾಟ್ರಿಕ್ಸ್ ಅಲ್ಲಿ ಈಗ ಕಾಲಮ್ ವೈಸ್ ಮಿನಿಮಮ್ ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಪ್ರತಿ ಕಾಲಮ್ ಇನ್ನ ಮಿನಿಮಮ್ ಎಲಿಮೆಂಟ್ ಅನ್ನ ಐಡೆಂಟಿಫೈ ಮಾಡ್ತೀವಿ. ಆ ಕಾಲಮಿನ ಅದರ್ ಎಲಿಮೆಂಟ್ಸ್ ಇಂದ ಆ ಮಿನಿಮಮ್ ಎಲಿಮೆಂಟ್ ಅನ್ನ ಲೆಸ್ ಮಾಡಿದ್ಮೇಲೆ ನಮಗೆ ಈ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಅಸೈನ್. ಸೊ ಈಗ ಈ ಟಾಸ್ಕ್ ಅನ್ನ ಅಸೈನ್ ಮಾಡೋದು ಬರುತ್ತೆ. ಸೊ ಐ ವಿಲ್ ಜಸ್ಟ್ ರೈಟ್ ಡೌನ್ ದಿ ಫೈನಲ್ ಒನ್. ಸೊ ಅಸೈನ್ಮೆಂಟ್. ಸೊ ದ ಥರ್ಡ್ ಸ್ಟೆಪ್ ಹಿಯರ್ ಇಸ್ ಅಸೈನ್ಮೆಂಟ್. ಓಕೆ, ಸೊ ಇದನ್ನ ನಾನು ಇನ್ನೊಂದು ಮ್ಯಾಟ್ರಿಕ್ಸ್ ಅದನ್ನೇ ರಿಪೀಟ್ ಮಾಡ್ಕೊಂಡು ಬರೀತೀನಿ. ಅಲ್ಲಿ ನಿಮಗೆ ಇದನ್ನ ಅಸೈನ್ಮೆಂಟ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ತೀನಿ. ಓಕೆ, ಸೊ 0, 30, 20, 0 ಅಂಡ್ 0, 0 ಅಂಡ್ 10. ಓಕೆ, ಸೊ ಇದೇ ಮ್ಯಾಟ್ರಿಕ್ಸ್ ನಾನಿಲ್ಲಿ ಬರ್ಕೊಂಡಿದ್ದೇನೆ. ಓಕೆ, ಈಗ ಅಸೈನ್ ಮಾಡೋದಕ್ಕೆ ರೂಲ್ಸ್ ಏನಿದೆ. ಸೊ ರೂಲ್ ನಂಬರ್ 1 ಹಿಯರ್ ಇಸ್, ನೋಡಿ, ಫಸ್ಟ್ ರೋ ವೈಸ್ ಹೋಗ್ಬೇಕು. ರೋ ವೈಸ್ ಹೇಗೆ ಹೋಗ್ಬೇಕು ಅಂತಂದ್ರೆ, ಯಾವ ರೋದಲ್ಲಿ ಸಿಂಗಲ್ 0 ಬಂದಿರತ್ತೆ ಅದನ್ನ ನೀವು ರೌಂಡ್ ಆಫ್ ಮಾಡ್ಕೊಳ್ಳಿ. ಸೊ ನೋಡಿ, ಫಸ್ಟ್ ಯಾವಾಗಲೂ ರೋ ವೈಸೇ ಹೋಗೋದು. ಸೊ ಇಲ್ಲೂ ಕೂಡ ನಾವು ಮಿನಿಮೈಸೇಷನ್ ಮಾಡುವಾಗ ರೋ ವೈಸ್ ಹೋಗಿದ್ದೀವಿ, ಆಮೇಲೆ ಕಾಲಮ್ ವೈಸ್ ಹೋಗಿದ್ದೀವಿ. ಇಲ್ಲೂ ಕೂಡ ಅದನ್ನೇ ರಿಪೀಟ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ರೋದಲ್ಲಿ ನೋಡಬೇಕು 0 ಇದೆಯಾ. ಇದೆ, 0 ಇದೆ ಅಂದಮೇಲೆ ಸಿಂಗಲ್ 0 ಇದೆಯಾ ಅಥವಾ ಒಂದಕ್ಕಿಂತ ಜಾಸ್ತಿ ಸೆಲ್ ಅಲ್ಲಿ 0 ಬಂದಿದೆಯೋ ಅಂತ ನೋಡ್ಬೇಕು. ಒಂದಕ್ಕಿಂತ ಜಾಸ್ತಿ ಬಂತು ಅಂತಂದ್ರೆ ಝೀರೋಸ್, ಅಲ್ಲಿ ನೀವು ಅಸೈನ್ಮೆಂಟ್ ಮಾಡಬಾರ್ದು, ಆ ರೋನ ಬಿಟ್ಬಿಡ್ಬೇಕು. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ ರೋದಲ್ಲಿ ನಮ್ಗೆ ವ್ಯಾಲ್ಯೂಸ್ 30, 10, 0, 10 ಅಂತ ಇದೆ. ಹಾಗಾದ್ರೆ ಇಲ್ಲಿ ಸಿಂಗಲ್ 0 ಇದೆ. ಸೊ ಇಲ್ಲಿ ನಾವು ಅಸೈನ್ಮೆಂಟ್ ಮಾಡಬಹುದು. ಓಕೆ, ಐ ಹ್ಯಾವ್ ಮೇಡ್ ದಿ ಅಸೈನ್ಮೆಂಟ್. ಈ ರೀತಿ ಅಸೈನ್ಮೆಂಟ್ ನಾನು ರೋ ವೈಸ್ ಮಾಡಿದಾಗ ಆ ಎಲ್ಲಿ ಅಸೈನ್ಮೆಂಟ್ ಆಗಿರುತ್ತೆ ಅದ್ರ ಕಾಲಮ್ ಅಲ್ಲಿ ಮತ್ತೇನಾದ್ರೂ 0 ಇತ್ತು ಅಂತಂದ್ರೆ ಅದನ್ನ ನಾವು ಕ್ಯಾನ್ಸಲ್ ಮಾಡಬೇಕು. ಓಕೆ, ಸೊ ನೋಡಿ, ಈ ರೋದಲ್ಲಿ ಸಿಂಗಲ್ 0 ಇತ್ತು. ಸೊ ನಾನು ಅಸೈನ್ಮೆಂಟ್ ಮಾಡಿದೆ. ಆದ್ರೆ ಅಸೈನ್ಮೆಂಟ್ ಮಾಡಿದ ಕಾಲಮ್ ವೈಸ್ ಇದೆಯಾ, ಕಾಲಮ್ ಅಲ್ಲಿ 0 ಇತ್ತು ಅಂತಂದ್ರೆ ಅದನ್ನ ನಾನು ಕ್ಯಾನ್ಸಲ್ ಮಾಡಬೇಕು. ಓಕೆ, ನಾವು ಕಮ್ ಟು ಸೆಕೆಂಡ್ ರೋ. ಸೆಕೆಂಡ್ ರೋದಲ್ಲಿ ಇಲ್ಲಿ 0 ಇದೆ, ಆದ್ರೆ ಇಲ್ಲೂ 0 ಇದೆ. ಹಾಗಾಗಿ ನಾನಿಲ್ಲಿ ಅಸೈನ್ಮೆಂಟ್ ಮಾಡಲ್ಲ. ಕಮ್ ಟು ದಿ ನೆಕ್ಸ್ಟ್ ರೋ. ಇಲ್ಲೂ ಮತ್ತೆ ರಿಪೀಟ್ ಆಗಿದೆ, ಇಲ್ಲೂ 0 ಇದೆ, ಇಲ್ಲೂ 0 ಇದೆ. ನಾನು ಮತ್ತೆ ಇಲ್ಲಿ ಅಸೈನ್ಮೆಂಟ್ ಮಾಡಕ್ ಹೋಗಲ್ಲ. ಕಮ್ ಟು ದ ನೆಕ್ಸ್ಟ್ ರೋ. ಅಗೇನ್ ದೇರ್ ಆರ್ ಮೋರ್ ದೆನ್ 1 zeros. ಸೊ ಅಗೇನ್ ನೋ ಅಸೈನ್ಮೆಂಟ್. ಹಾಗಾದ್ರೆ ಈಗ ಏನ್ ಮಾಡೋದು, ರೋ ವೈಸ್ ಮುಗೀತು. ಈಗ ಕಾಲಮ್ ವೈಸ್ ಚೆಕ್ ಮಾಡಿ. ಸೊ ಕಾಲಮ್ ವೈಸ್ ನಾನು ಇಲ್ಲಿ ನೋಡಿದಾಗ ಮತ್ತೆ ಸೇಮ್ ರೂಲ್ಸ್ ರಿಪೀಟ್ ಆಗುತ್ತೆ. ಯಾವ ಕಾಲಮ್ ಅಲ್ಲಿ ಸಿಂಗಲ್ 0 ಬರುತ್ತೆ ಅದನ್ನ ನೀವು ಅಸೈನ್ ಮಾಡಬೇಕು. ಸಿಂಗಲ್ 0 ಬರಲಿಲ್ಲ ಅಂತಂದ್ರೆ ಆ ಕಾಲಮ್ ಅನ್ನ ಬಿಟ್ಬಿಡಿ. ಸೊ ಫಸ್ಟ್ ಕಾಲಮ್ ನಾನು ನೋಡ್ತೀನಿ ಎ. ಸಿ ನೋಡಿ, ಇಲ್ಲಿ 30 ಇದೆ, 0, 0, 0, 3 0 ಇದೆ. ನಾನು ಅಸೈನ್ಮೆಂಟ್ ಮಾಡಕ್ ಬರಲ್ಲ. ಲೀವ್ ಇಟ್, ಗೋ ಟು ದಿ ನೆಕ್ಸ್ಟ್ ಕಾಲಮ್. ಓಕೆ, ಸೊ ಈ ಕಾಲಮ್ ಅಲ್ಲಿ ನೋಡಿ, ಐ ಹ್ಯಾವ್ ಅ ಸಿಂಗಲ್ 0. ಸೊ ದೇರ್ ಇಸ್ ನೋ ಮೋರ್ ದೆನ್ 1 0. ಸೊ ಐ ವಿಲ್ ಮೇಕ್ ದಿ ಅಸೈನ್ಮೆಂಟ್ ಹಿಯರ್. ಈಗ ಕಾಲಮ್ ವೈಸ್ ಅಸೈನ್ಮೆಂಟ್ ಮಾಡಿದೀನಿ ಅಂತಂದ್ರೆ ನಾನು ಎಲ್ಲಿ ಅಸೈನ್ಮೆಂಟ್ ಮಾಡಿದ್ದೀನಲ್ಲ ಅಲ್ಲಿ ರೋ ಅಲ್ಲಿ ಇನ್ನೊಂದು 0 ಬಂತು ಅಂತಂದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ. ನೋಡಿ, ಕಾಲಮ್ ವೈಸ್ ಅಸೈನ್ಮೆಂಟ್ ಮಾಡಿದೆ. ಈ ಕಾಲಮ್ ಇದೆಲ್ಲ ಅಸೈನ್ಮೆಂಟ್ ಆಗಿದೆ, ಅದರದ್ದು ರೋ ಅಲ್ಲಿ 0 ಏನಾದ್ರೂ ಇತ್ತು ಅಂತಂದ್ರೆ ಎಕ್ಸ್ಟ್ರಾ 0 ಅದನ್ನ ಕ್ಯಾನ್ಸಲ್ ಮಾಡಿ. ಓಕೆ, ನಾವು ಇಲ್ಲೂ ಅದನ್ನೇ ಮಾಡಿದ್ವಿ. ರೋ ವೈಸ್ ಅಸೈನ್ ಮಾಡಿದ್ವಿ, ಕಾಲಮ್ ವೈಸ್ ಕ್ಯಾನ್ಸಲ್ ಮಾಡಿದ್ವಿ. ಈಗ ಕಾಲಮ್ ವೈಸ್ ಅಸೈನ್ ಆಗಿದೆ, ರೋ ವೈಸ್ ಎಕ್ಸ್ಟ್ರಾ ಏನಾದ್ರೂ 0 ಇತ್ತು ಅಂತಂದ್ರೆ ಕ್ಯಾನ್ಸಲ್ ಆಗುತ್ತೆ. ಓಕೆ, ನಾವು ಕಮ್ ಟು ದಿ ನೆಕ್ಸ್ಟ್ ಕಾಲಮ್. ನೆಕ್ಸ್ಟ್ ಕಾಲಮ್ ಅಲ್ಲಿ ನೋಡಿ, ಆಲ್ರೆಡಿ ಅಸೈನ್ಮೆಂಟ್ ಆಗಿದೆ. ಇಲ್ಲಿ ಯಾವ 0 ಇರೋದಿಲ್ಲ. ಇಲ್ಲಿ ನಮ್ಗೆ ಅಸೈನ್ ಮಾಡೋ ಅವಶ್ಯಕತೆನೂ ಇಲ್ಲ, ಯಾಕಂದ್ರೆ ಒಂದು ರೋ ಅಥವಾ ಒಂದು ಕಾಲಮ್ ಅಲ್ಲಿ ಒಂದೇ ಅಸೈನ್ಮೆಂಟ್ ಇರಬೇಕು. ನಾವು ಕಮ್ ಟು ದಿ ಲಾಸ್ಟ್ ಕಾಲಮ್. ನಾವು ಸಿ ಅಗೇನ್ ದೇರ್ ಆರ್ 2 zeros. ಅಗೇನ್ ವಿ ಕೆನಾಟ್ ಮೇಕ್ ಅಸೈನ್ಮೆಂಟ್. ಓಕೆ, ನಾವು ಅಗೇನ್ ರಿಪೀಟ್ ದ ಸೇಮ್. ಈಗ ಮತ್ತೆ ರೋ ವೈಸ್ ಹೋಗಿ. ರೋ ವೈಸ್ ಹೋದಾಗ ಇಲ್ಲಿ ಅಸೈನ್ಮೆಂಟ್ ಆಗೋಗಿದೆ, ಬಿಟ್ಬಿಡಿ. ಇಲ್ಲಿ ನೆಕ್ಸ್ಟ್ ನೋಡಿ, ಮತ್ತೆ 2 ಇದೆ, ಇಲ್ಲೂ 2 ಇದೆ, ಇಲ್ಲಿ ಅಸೈನ್ಮೆಂಟ್ ಆಗೋಗಿದೆ.
ಸೊ ಈಗ ನಾವು ಕಾಲಮ್ ವೈಸ್ ಹೋದ್ರೂ 2 0 ಬರ್ತಾ ಇದೆ, ರೋ ವೈಸ್ ಹೋದ್ರೂ 2 0 ಬರ್ತಾ ಇದೆ ಅಂದಾಗ ವಿ ಹ್ಯಾವ್ ಟು ಸೆಲೆಕ್ಟ್ ಎನಿ 0. ಸೊ ಈಗ ನೋಡಿ, ಈಗ ನಾನು ರೋ ವೈಸ್ ಹೋಗ್ತೀನಿ, ಕಾಲಮ್ ರೋ ನಂಬರ್ 2. ಸೊ ಏನ್ ಮಾಡ್ಬಿಡ್ತೀನಿ, ಇಲ್ಲಿ ನಾನು ಇದನ್ನ ಅಸೈನ್ ಮಾಡ್ತೀನಿ. ಇದನ್ನ ನಾನು ಅಸೈನ್ ಇಲ್ಲಿ ಮಾಡಿದ್ರೆ, ರೋ ವೈಸ್ ಇಲ್ಲಿ ಅಸೈನ್ ಮಾಡಿದ್ರೆ ಕಾಲಮ್ ವೈಸ್ ಇರೋ 0 ಕ್ಯಾನ್ಸಲ್ ಆಗುತ್ತೆ. ಓಕೆ ಓಕೆ ಅಂಡ್ ಈವನ್ ದಿಸ್ ವಿಲ್ ಗೆಟ್ ಕ್ಯಾನ್ಸಲ್, ಯಾಕಂದ್ರೆ 1 0 ಇಲ್ಲಿ ಜಾಸ್ತಿ ಇರಬಾರ್ದು. ಓಕೆ, ಇಲ್ಲೂ 0 ಕಟ್ ಆಯ್ತು, ಆಮೇಲೆ ಇಲ್ಲಿ 2 ಇರೋದ್ರಿಂದ ನಾನು ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ತೇನೆ. ಈಗ ನೆಕ್ಸ್ಟ್ ಇನ್ನೊಂದು ಥರ್ಡ್ ರೋಗ್ ಬನ್ನಿ, ಇಲ್ಲಿ ಒಂದೇ 0 ಉಳ್ಕೊಂಡಿದೆ, ಇಲ್ಲೂ ಕೂಡ ನಾನು ಅಸೈನ್ ಮಾಡಿಬಿಡ್ತೇನೆ. ಓಕೆ, ಸೊ ಯಾವಾಗ ನೀವು ಕಾಲಮ್ ವೈಸ್ ಹೋದ್ರೂ 2 0 ಬರ್ತಾ ಇದೆ, ರೋ ವೈಸ್ ಹೋದ್ರೂ 2 0 ಬರ್ತಾ ಇದೆ ಅಂದಾಗ ಈ ರೀತಿ ನಾವು ಒಂದನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಇನ್ನೊಂದನ್ನ ಕ್ಯಾನ್ಸಲ್ ಮಾಡ್ತೀವಿ, ಈ ಕಡೆನೂ ಒಂದನ್ನ ಸೆಲೆಕ್ಟ್ ಮಾಡಿ ಇನ್ನೊಂದನ್ನ ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಈಗ ಇಷ್ಟು ಮಾಡಿದ್ಮೇಲೆ ನೀವು ನೋಡ್ಬೇಕಾಗಿರೋದು ಏನು ಅಂತಂದ್ರೆ, ಪ್ರತಿ ರೋದಲ್ಲಿ ಅಸೈನ್ಮೆಂಟ್ ಆಗಿದೆಯೋ ಇಲ್ವೋ ಅಂತ ನೋಡ್ಬೇಕು. ಸೊ ಜಸ್ಟ್ ಚೆಕ್. ಸೊ ಇಲ್ಲಿ ನೋಡಿ, ಈ ರೋದಲ್ಲಿ ಅಸೈನ್ಮೆಂಟ್ ಆಗಿದೆ, ಈ ಸೆಕೆಂಡ್ ರೋದಲ್ಲೂ ಅಸೈನ್ಮೆಂಟ್ ಆಗಿದೆ, ಥರ್ಡ್ ರೋದಲ್ಲೂ ಅಸೈನ್ಮೆಂಟ್ ಆಗಿದೆ, ಫೋರ್ತ್ ರೋದಲ್ಲೂ ಕೂಡ ಅಸೈನ್ಮೆಂಟ್ ಆಗಿದೆ. ಅಂದ್ರೆ ಇದು ನಮ್ಮ ಆಪ್ಟಿಮಲ್ ಸೊಲ್ಯೂಷನ್. ಅಂದ್ರೆ ನಮಗೆ ಕರೆಕ್ಟ್ ಆಗದ ಸೊಲ್ಯೂಷನ್ ಸಿಕ್ಕಿದೆ, ಇದ್ರ ಮುಂದೆ ನಮಗೆ ಮತ್ತೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಯಾವ ಪ್ರೋಗ್ರಾಮರಿಗೆ ನಾವು ಯಾವ ಪ್ರೋಗ್ರಾಮ್ ಅನ್ನ ಅಸೈನ್ ಮಾಡಿದೀವಿ ಅಂತ ಬರ್ಬಿಡೋಣ. ಸೊ ಪ್ರೋಗ್ರಾಮರ್ಸ್ ಅನ್ನ ಅವರು 1 2 3 4 ಅಂತ ಕೊಟ್ಟಿದ್ದಾರೆ. 1 2 3 4. ಸೊ ಯಾವ ಪ್ರೋಗ್ರಾಮರಿಗೆ ನಾವು ಯಾವ್ದನ್ನ ಪ್ರೋಗ್ರಾಮ್ ಅಸೈನ್ ಮಾಡಿದೀವಿ ನೋಡೋಣ. ಸೊ ಪ್ರೋಗ್ರಾಮರ್ 1ಗೆ ಅಸೈನ್ ಮಾಡಿರುವಂತದ್ದು ಪ್ರೋಗ್ರಾಮ್ ಸಿ. ಓಕೆ, ಸೊ ಪ್ರೋಗ್ರಾಮರ್ 1ಗೆ ನೀವು ಸಿ ಪ್ರೋಗ್ರಾಮ್ ಅನ್ನ ಡೆವಲಪ್ ಮಾಡೋದಕ್ಕೆ ರೆಸ್ಪಾನ್ಸಿಬಿಲಿಟಿ ಕೊಡಿ. ಸೆಕೆಂಡ್ ಪ್ರೋಗ್ರಾಮರಿಗೆ ಪ್ರೋಗ್ರಾಮ್ ಎ ಡೆವಲಪ್ ಮಾಡೋದಕ್ಕೆ ಅಸೈನ್ ಮಾಡಿ. ಸೊ ಪ್ರೋಗ್ರಾಮರ್ ನಂಬರ್ 3ಗೆ ನೀವು ಡಿ ಪ್ರೋಗ್ರಾಮ್ ಅನ್ನ ಅಸೈನ್ ಮಾಡಬೇಕು. ಹಾಗೆ ಪ್ರೋಗ್ರಾಮರ್ 4ಗೆ ನೀವು ಬಿ ಪ್ರೋಗ್ರಾಮ್ ಅಸೈನ್ ಮಾಡೋದಕ್ಕೆ ಕೊಡಬೇಕು. ಈಗ ಇವರು ಟೋಟಲ್ ಈ ಅಸೈನ್ಮೆಂಟ್ ಆದ್ಮೇಲೆ ಇವ್ರು ಎಷ್ಟು ಟೈಮ್ ತಗೊಂತಾರೆ ಅನ್ನೋದನ್ನ ಕೂಡ ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಸೊ ಈ ಟೈಮ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ದಟ್ ಈಸ್ ದಿ ಟೋಟಲ್ ಟೈಮ್ ಟೇಕನ್. ಅವರೆಷ್ಟು ಟೈಮ್ ತಗೊಂತಾರೆ 4 ಪ್ರೋಗ್ರಾಮ್ ಅನ್ನ ಡೆವಲಪ್ ಮಾಡೋದಕ್ಕೆ ಅಂತಂದ್ರೆ ವಿ ಹ್ಯಾವ್ ಟು ಗೋ ಟು ದಿ ಒರಿಜಿನಲ್ ಮ್ಯಾಟ್ರಿಕ್ಸ್. ಸೊ ಒರಿಜಿನಲ್ ಮ್ಯಾಟ್ರಿಕ್ಸ್ ಅಲ್ಲಿ ನೋಡಿ, ಈಗ ಇಲ್ಲಿ ನಾನು ಹೇಳ್ದಂಗೆ ಪ್ರೋಗ್ರಾಮರ್ 1 ಸಿ ಡೆವಲಪ್ ಮಾಡಬೇಕು. ಸೊ ಪ್ರೋಗ್ರಾಮರ್ 1 ಸಿ ಡೆವಲಪ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂತಾ ಇದ್ದಾನೆ? ಪ್ರೋಗ್ರಾಮರ್ 1 ಸಿ ಪ್ರೋಗ್ರಾಮ್ ಡೆವಲಪ್ ಮಾಡೋದಕ್ಕೆ 80. ಸೊ ವಿ ವಿಲ್ ರೈಟ್ ಹಿಯರ್ 80. ಸೊ ನೆಕ್ಸ್ಟ್ ಪ್ರೋಗ್ರಾಮರ್ 2 ಈಸ್ ಅಸೈನ್ಡ್ ವಿತ್ ಎ. ಸೊ ಎ ಡೆವಲಪ್ ಮಾಡೋದಕ್ಕೆ ಅವನು ಎಷ್ಟು ಟೈಮ್ ತಗೊಂತಾ ಇದ್ದಾನೆ ನೋಡಿ? ಪ್ರೋಗ್ರಾಮರ್ 2 ಎ ಅಸೈನ್ ಮಾಡೋದಕ್ಕೆ 80 ಮಿನಿಟ್ಸ್ ತಗೊಂತಾ ಇದ್ದಾನೆ. ಸೊ ವಿ ಶಾಲ್ ಅಸೈನ್ 80. Okay, we shall assign 80. Next, programmer C is assigned with D. So let us see, programmer 3 D develop ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂತಾ ಇದ್ದಾನೆ? he is taking 100 minutes. So let us give 100 minutes here. Okay, I think it is not, I think it is visible now. Okay, next 4. Programmer 4 is assigned with program B. So programmer 4 is assigned with B. So B is taking 90 minutes. So let us take 90 minutes. So now you can just add them and you will come to know how much time, total time is required. So I will just add them. So 8 plus 8 is 16. 16 plus 9 is 25. So 350 minutes is required to develop all the 4 ಪ್ರೋಗ್ರಾಮ್ಸ್. ಸೊ ಈ ರೀತಿಯಾಗಿ ಇದು ನಮ್ಮ ಆಪ್ಟಿಮಲ್ ಸೊಲ್ಯೂಷನ್ ಆಗುತ್ತೆ. ಇದನ್ನ ಬಿಟ್ಟು ನಾವು ಬೇರೆ ರೀತಿಯಾಗಿ ಏನಾದರೂ ಅಸೈನ್ ಮಾಡಿದ್ರಿ ಅಂತಂದ್ರೆ ದಿಸ್ ಈಸ್ ಗೋಯಿಂಗ್ ಟು ಟೇಕ್ ಮೋರ್ ಟೈಮ್. ಓಕೆ, ಸೊ ಈ ರೀತಿ ನಾವು ಅಸೈನ್ ಮಾಡಬೇಕು ಅಂತಂದ್ರೆ ಅಸೈನ್ಮೆಂಟ್ ಪ್ರಾಬ್ಲಮ್ ನಮ್ಗಿಲ್ಲಿ ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ಅ ಸಿಂಪಲ್ ಪ್ರೋಗ್ರಾಮ್. ಸೊ ಇಲ್ಲಿ ಏನಾಗುತ್ತೆ, ಒಂದೊಂದು ಸತಿ ಅಂತಂದ್ರೆ ಒಂದೇ ಸತಿಗೆ ಈ ರೀತಿ ಅಲಾಟ್ಮೆಂಟ್ ಆಗಿರಲ್ಲ, ಒಂದು ಗ್ಯಾಪ್ ಬಿಟ್ಟಿರುತ್ತೆ. ಸೊ ಇಂಥ ಪ್ರಾಬ್ಲಮ್ ಅನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಇದು ಸಿಂಪಲ್ ಪ್ರಾಬ್ಲಮ್ ಇತ್ತು. ನೀವು ಜಸ್ಟ್ ಐ ವಿಲ್ ಗಿವ್ ಯು ಅ ಪ್ರಾಬ್ಲಮ್ ವೇರ್ ಯು ಕ್ಯಾನ್ ಸಾಲ್ವ್ ಸಚ್ ಒನ್. See here, you can just try it on yourself. This is again a similar type of problem.
The distance in kilometers between the surplus and deficit cities are given in the following distance matrix. So ಇದು ಡಿಸ್ಟೆನ್ಸ್ ಮ್ಯಾಟ್ರಿಕ್ಸ್ ಇದೆ. ಇಲ್ಲಿ ನೋಡಿ, ಒಂದು ಊರಲ್ಲಿ ಒಂದೇನೋ ಒಂದು ಪ್ರಾಡಕ್ಟ್ ಸರ್ಪ್ಲಸ್ ಆಗಿದೆ, ಅಂದ್ರೆ ಅವಶ್ಯಕತೆಗಿಂತ ಜಾಸ್ತಿ ಇದೆ, ಇನ್ನೊಂದು ಕಡೆ ಅವಶ್ಯಕತೆಗಿಂತ ಕಮ್ಮಿ ಇದೆ. ಸೊ ಹಾಗಾಗಿ ನಾವೇನ್ ಮಾಡೋದಿದೆ, ಎಲ್ಲಿ ಸರ್ಪ್ಲಸ್ ಇದೆ ಆ ಸಿಟಿಯಿಂದ ಎಲ್ಲಿ ಡೆಫಿಸಿಟ್ ಇದೆ ಆ ಸಿಟಿಗೆ ನಾವು ಗೂಡ್ಸ್ ಅನ್ನ ಕಳಿಸ್ತಾ ಇದ್ದೀವಿ. ಕಳಿಸ್ಬೇಕು ಅಂತಂದ್ರೆ ಡಿಸ್ಟೆನ್ಸ್ ಮ್ಯಾಟರ್ ಆಗತ್ತೆ. ಸೊ ಈಗ ಇದೇನು ಈ ಮ್ಯಾಟ್ರಿಕ್ಸ್ ಅಲ್ಲಿ ಕೊಟ್ಟಿದ್ದಿದೆ, ಇದು ಡಿಸ್ಟೆನ್ಸ್ ಇನ್ ಕಿಲೋಮೀಟರ್ಸ್ ಕೊಟ್ಟಿದ್ದಾರೆ. ಸೊ ಸಿಟಿ ಎ ಇಂದ ಸಿಟಿ 1 ಹೋಗ್ಬೇಕು ಅಂತಂದ್ರೆ 2 ಕಿಲೋಮೀಟರ್ಸ್, ಸಿಟಿ ಎ ಇಂದ ಸಿಟಿ 2 ಹೋಗ್ಬೇಕು ಅಂತಂದ್ರೆ 7 ಕಿಲೋಮೀಟರ್ಸ್, ಎ ಇಂದ 3 ಹೋಗ್ಬೇಕು ಅಂತಂದ್ರೆ 4 ಕಿಲೋಮೀಟರ್ಸ್. ಈ ರೀತಿಯಾಗಿ ಕಿಲೋಮೀಟರ್ಸ್ ವೈಸ್ ಅಲ್ಲಿ ಕೊಟ್ಟಿದ್ದಾರೆ. ಡಿಟರ್ಮೈನ್ ದಿ ಆಪ್ಟಿಮಮ್ ಅಸೈನ್ಮೆಂಟ್ ಶೆಡ್ಯೂಲ್. ಓಕೆ, ಸೊ ಇದನ್ನು ಸೇಮ್ ಅದೇ ರೀತಿಯಾಗಿ ಕೊಟ್ಟಿದ್ದಾರೆ. ಐ ವಿಲ್ ಜಸ್ಟ್ I have told you about the idea how you have to solve it. ಇದನ್ನ ನಾವೀಗ ಪ್ರೀವಿಯಸ್ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ನೀವು ಸಾಲ್ವ್ ಮಾಡಿ. ಸೊ ಫಸ್ಟ್ ಏನ್ ಮಾಡಬೇಕು, ರೋ ಮಿನಿಮೈಸೇಷನ್ ಮಾಡ್ಕೊಳ್ಳಿ. ಸೊ ವಿಲ್ ಜಸ್ಟ್ ಸಿ ರೋ ಮಿನಿಮೈಸೇಷನ್, ದೆನ್ ಕಾಲಮ್ ಮಿನಿಮೈಸೇಷನ್, ದೆನ್ ಯು ಹ್ಯಾವ್ ಟು ಮೇಕ್ ಅಸೈನ್ಮೆಂಟ್. ಓಕೆ, ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಿ ವಾಟ್ ಇಫ್ ಒಂದ್ ಸ್ಟೆಪ್ ಅಲ್ಲೇನೆ ಅಸೈನ್ಮೆಂಟ್ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಹೇಗೆ ಸಾಲ್ವ್ ಮಾಡೋದು. ಸೊ ಇದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಇದನ್ನ ಹೇಳ್ಕೊಡ್ತೀನಿ. ಸೊ ಟಿಲ್ ದೆನ್ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು.